ಹಾಯ್ ಫ್ರೆಂಡ್ಸ್, ಹಲೋ, ಹೇಗಿದ್ದೀರಾ? ಇವತ್ತು ಒಂದು ಸಂಡೇ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂದರೆ ರಾಗಿ ಮಾಲ್ಟು ಖಾಲಿ ಆಗ್ತಾ ಇದೆ ಅಂತ ಹೇಳಿದೆ. ಅದು ಒಂದು ಇದರಲ್ಲಿ ಖಾಲಿ ಆಗಿತ್ತು, ಅಂದರೆ ಚಿಕ್ಕ ಬಾಕ್ಸಲ್ಲಿ ಹಾಕಿಟ್ಕೊಳ್ತೀನಲ್ಲ, ಇದ್ರಲ್ಲಿ ಖಾಲಿ ಆಗಿತ್ತು. ಇವಾಗ ಇಷ್ಟಿದೆ. ಇದು ನನ್ನ ಪ್ರಕಾರ 2 ತಿಂಗಳು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ದಿನ ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಮೊನ್ನೆ ಫ್ರೈಡೇ ಸ್ಯಾಟರ್ಡೆ ನೋಡ್ತಾ ಇರ್ಬೋದು, ಮೆಂತ್ಯ ನೆನೆಸಿದ್ದೆ. ಅಂದರೆ ನನ್ನ ಕೂದಲು ಏನಿದೆ ಡ್ಯಾಂಡ್ರಫ್, ಅದಕ್ಕೆ ಯಾವಾಗ್ಲೂ ದಾಸವಾಳದ ಎಲೆನೇ ಹಾಕ್ತಾ ಇದ್ನಲ್ಲ, ಅದಕ್ಕೆ ಮೆಂತ್ಯನೂ ಕೂಡ ಹಾಕೋಣ ಅಂದ್ಬಿಟ್ಟು ನೆನೆಸಿದ್ದೆ. ಫ್ರೈಡೇ ರಾತ್ರಿ ನೆನೆಸಿದ್ದು. ನಿನ್ನೆ ರುಬ್ಬಿ ಇಡಬೇಕಿತ್ತು, ಆದರೆ ನಿನ್ನೆ ನಾವು ಸಿಟಿಗೆ ಹೋದ್ವಲ್ಲ, ಅದರಿಂದ ನಾವು ಏನು ಮಾಡಿಲ್ಲ. ನಾನು ಹಾಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಇದ್ರ ಜೊತೆ ಮೊಳಕೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇದ್ರ ಜೊತೆ ಒಂದು ಅರ್ಧ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಳೋಣ. ಯಾಕೆಂದರೆ ಇದನ್ನು ಒಂದೊಂದಿನ ಹೇರ್ ಪ್ಯಾಕ್ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸುಮಾರು ಒಂದು ವಾರದಿಂದ ನಾನು ದಾಸವಾಳದ್ದು ಎಲೆನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಪ್ರಕಾರ ಓಕೆ, ಪರವಾಗಿಲ್ಲ ಅನ್ನಿಸ್ತು ಡ್ಯಾಂಡ್ರಫು. ಆದರೂ ಮಧ್ಯೆ ಒಂದೊಂದಿನ ಬಿಟ್ಬಿಟ್ಟಿದ್ದೀನಿ, ಹಾಕಿಲ್ಲ ಡೈಲಿ. ಅಂದರೆ ಈಗ ಒಂದು ವಾರ ಅಂದರೆ 7 ಡೇಸಿಂದ ಡೈಲಿ ಏನು ಹಾಕಿಲ್ಲ. ಒಂದೊಂದಿನ ಮರ್ತು ಅಂತಲ್ಲ, ಈಗ ನಿನ್ನೆ ಏನಾಯಿತು ಅಂದರೆ ಸಿಟಿಗೆ ಹೋದ್ವಿ, ಹಾಕೋಕ್ಕಾಗಿಲ್ಲ. ಆದ್ದರಿಂದ ಆ ಥರನೇ 1-2 ದಿನ ಕೂದಲಿಗೆ ಈ ಥರ ಏನದು ದಾಸವಾಳದೆಲೆ ಆ ಥರದ್ದೆಲ್ಲ ಹಾಕಿ ಸ್ನಾನ ಮಾಡೋಕ್ಕಾಗಿಲ್ಲ. ಆದರೆ ಓಕೆ, ಡ್ಯಾಂಡ್ರಫು ಸ್ವಲ್ಪನಾದರೂ ಕಡಿಮೆ ಆಗಿದೆ. ಅದಕ್ಕೆ ಮೆಂತ್ಯನ ನೆನೆಸಿದ್ದೀನಿ. ನೋಡೋಣ ಹೋಗುತ್ತಾ ಅಂತೇಳಿ. ಓಕೆ, ನನ್ನ ಪ್ರಕಾರ ಒಂದು ವಾರದಲ್ಲಿ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ. ಅದಕ್ಕೆ ಮೆಂತ್ಯನೂ ಕೂಡ ಒಳ್ಳೆಯದು ಡ್ಯಾಂಡ್ರಫಿಗೆ ಅಂತೇಳಿ ನೆನೆಸಿದ್ದೀನಿ. ಇವಾಗ ಇದನ್ನೆಲ್ಲ ರುಬ್ಕೋತೀನಿ. ರುಬ್ಬಿಟ್ಟು ಇದ್ರ ಜೊತೆ ಒಂದು ಅರ್ಧ ಈರುಳ್ಳಿ ಹಾಕಿ ರುಬ್ಬಿಟ್ಟು ಇವತ್ತು ಹಚ್ತೀನೋ ಇಲ್ಲ ನಾಳೆ ಹಚ್ತೀನೋ ಗೊತ್ತಿಲ್ಲ. ನಾಳೆ ಹಚ್ಕೋತೀನಿ. ನಾಳೆ ಮೆಹಂದಿ ಕಲಿಸಿದ್ದೀನಿ. ಇವಾಗ ನಾಳೆ ಮೆಹಂದಿ ಹಚ್ಚಬೇಕು. ನಾಡಿದ್ದು ಒಂದು ಫಂಕ್ಷನ್ ಇದೆ, ನಾವೆಲ್ಲರೂ ಅಲ್ಲಿ ಹೋಗಬೇಕು. ನಾನು ಮೆಹಂದಿ ಹಚ್ಚಿ 1 ತಿಂಗಳಾಗೋಯ್ತು. 1 ತಿಂಗಳಿಂದ ಮೆಹಂದಿನೇ ಹಚ್ಚಿಲ್ಲ ನಾನು. ಅದಕ್ಕೆ ಇವಾಗ ನೆನೆಸಿದ್ದೀನಿ, ನಾಳೆ ಹಚ್ಕೊಳ್ಳೋದಕ್ಕೆ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದನ್ನೆಲ್ಲ ರುಬ್ಬಬೇಕು, ಮತ್ತೆ ಸಿಗ್ತೀನಿ. ನಾನೀಗ ನಿಮಗೆ ಏನೋ ತೋರಿಸ್ತೀನಿ. ಏನಂದರೆ ನಾವು ಸಿಟಿಗೆ ಹೋಗಿದ್ವಲ್ಲ ನಿನ್ನೆ, ಬಟ್ಟೆ ಎಲ್ಲ ಇಲ್ಲೇ ಇಟ್ಟಿದ್ದೆ, ಒಗ್ಯಕ್ಕೆ ಹಾಕೋಣ ಅಂತ ಹೇಳ್ಬಿಟ್ಟು. ಇವಾಗ ನೆನಪಾಯಿತು. ಅದನ್ನು ಅನ್ಕೋತಾ ಇದೆ ಸುಮಾರು ದಿನದಿಂದ, ಮರ್ತೆ ಹೋಗ್ತಿದೆ. ಇವಾಗ ತೋರಿಸ್ತೀನಿ. ನಾನೇನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ ಈ ಥರದ್ದು. ಇದನ್ನು ನಾನು ನಿಮಿಷ ನೈಟಿ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಇದೇನಿದೆ ಬೇಡ, ಹೀಗೆ ತೋರಿಸ್ತು. ಇದೇನಿದೆ ಇದನ್ನು ತೆಗೆದು ನಾನೇನು ಮಾಡಿದ್ದೆ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಇದು ಅಂದರೆ ಸ್ಮಾರ್ಟ್ ಚಿಕ್ಕದು ಈ ಥರದ್ದು ವೇಲ್ಗಳೆಲ್ಲ ಬರುತ್ತಲ್ಲ, ಚಿಕ್ಕದು ವೇಲ್ಗಳು. ಇದನ್ನು ನಾನೇನು ಮಾಡಿದ್ದೆ, ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ವಾಷಿಂಗ್ ಮಿಷಿನ್ಗೆ ಹಾಕಿದಾಗ ಏನಾಗುತ್ತೆ, ಈ ಥರ ಕುಚ್ಚು ಥರ ಕಟ್ಟಿರ್ತಾರೆ ನೋಡಿ, ಅದೆಲ್ಲ ಮಿಷಿನ್ಗೆ ಹಾಕಿದ್ರೆ ಎಲ್ಲ ಕಿತ್ತೋಗ್ಬಿಡುತ್ತೆ. ನೀವ್ಯಾರಾದ್ರೂ ಈ ಥರದ್ದೆಲ್ಲ ಹಾಕ್ತೀನಿ ಅಂದರೆ ಮಿಷಿನ್ಗೆ ಹಾಕ್ಬೇಡಿ, ಕೈಯಲ್ಲೇ ವಾಶ್ ಮಾಡಿಬಿಡಿ. ನಂದು ಸುಮಾರೆಲ್ಲ ಕಿತ್ತೋಗಿದೆ. ನಾನು ವಾಷಿಂಗ್ ಮಿಷಿನಿಂದ ಬಟ್ಟೆ ತೆಗೆದು ಒಣಗಾಕ್ತಾ ಇದ್ದಿದ್ದೇನಿದು ಈ ಥರ ಕುಚ್ಚು ಥರ ಸಿಗ್ತಿದೆಯಲ್ಲ, ಏನಾಗಿದೆ, ಯಾವುದ್ರದ್ದು ಇದು ಅಂತ ನೋಡ್ತಾನೆ ಇದ್ದೀನಿ. ನಂಗೆ ಗೊತ್ತಾಗ್ತಾನೆ ಇಲ್ಲ. ಅಂದರೆ ಇದನ್ನು ಯಾವಾಗ ಒಣಗಾಕ್ತಾ ಇದೆ ಆ ಟೈಮಲ್ಲಿ ಗೊತ್ತಾಗಿದ್ದು, ಇದ್ರದ್ದೆಲ್ಲ ಕಿತ್ತೋಗ್ಬಿಟ್ಟಿದೆ ಅಂತ. ಇದು ಅಷ್ಟೊಂದು ಗಟ್ಟಿ ಇರಲ್ಲ, ಅದರಿಂದ ನೋಡಿ ಎಷ್ಟೊಂದು ಹೋಗಿದೆ ಅಂದರೆ ತುಂಬ ಹೋಗಿದೆ. ತುಂಬ ಇಲ್ಲೆಲ್ಲ ದಾರಗಳೆಲ್ಲ ಕಾಣಿಸ್ತಾ ಇದೆ. ಅದಕ್ಕೆ ನೀವು ಈ ಥರದ್ದೆಲ್ಲ ಏನಾದರೂ ಹಾಕಿದ್ರೆ ಹಾಕಕ್ಕೆ ಹೋಗ್ಬಿಡಿ. ಫುಲ್ಲು ಏನಾಗ್ಬಿಡುತ್ತಂದರೆ ಎಲ್ಲ ಗೊಂಡೆ ಥರ ಇರುತ್ತಲ್ಲ, ಅದೆಲ್ಲ ಕಟ್ಟಾಗ್ಬಿಡುತ್ತೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮೆಂತ್ಯ ರುಬ್ಬಿಟ್ಟಿದ್ದೀನಿ. ಒಂದು ಅರ್ಧ ಮಾತ್ರ ಈರುಳ್ಳಿ ಹಾಕಿರೋದು, ಅರ್ಧ ಎಲ್ಲ ಈರುಳ್ಳಿ ಹಾಕ್ಬಿಟ್ಟು ರುಬ್ಬಿಟ್ಟಿದ್ದೀನಿ. ಇದನ್ನು ಮಂಗಳವಾರ ಏನಾದರೂ ಯೂಸ್ ಮಾಡೋಣ ಅಂತೇಳಿ. ಯಾಕೆಂದರೆ ಇವತ್ತು ಸ್ವಲ್ಪ ನೋಡಿ
ಇದು ಸ್ವಲ್ಪ ಇದು ಮಿಕ್ಸಿ ಜಾರ್ದೆಲ್ಲ ಹಾಕಿದ್ದೀನಿ ಅಷ್ಟೇ. ಇದು ಬಂದು ದಾಸವಾಳದ್ದು ಎಲೆದು ಪೇಸ್ಟು. ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ದಾಸವಾಳದ್ದು ಹೂಗಳಿತ್ತು, ಅದಕ್ಕೆ ಕಲ್ಲರು ಗ್ರೀನ್ ಇಲ್ಲ, ಸ್ವಲ್ಪ ಕಲರ್ ಚೇಂಜ್ ಇದೆ. ಮತ್ತು ಇದು ಮಿಕ್ಸಿ ಜಾರ್ನೆಲ್ಲ ಕ್ಲೀನ್ ಮಾಡೋದನ್ನಲ್ಲ ಅದನ್ನು ಇದರಲ್ಲಿ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇವತ್ತು ಏರಿಗೆ ಹಚ್ಕೊಳ್ಳೋಣ ಅಂತೇಳಿ. ಇದನ್ನು ನಾಳೆ ಹಚ್ಕೊಳ್ಳಲ್ಲ, ನಾಳೆ ಮೆಹಂದಿ ಕಲಸಿಟ್ಟಿದ್ದೀನಲ್ಲ ಅದಕ್ಕೆ ಮಂಗಳವಾರ ಹಚ್ಕೊಳ್ಳೋಣ ಅಂತೇಳಿ. ಓಕೆ, ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ಮಂಡೇ. ನೀನು ಯಾವುದೇ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕೆ ಅಂದರೆ ನಾವು ತಿಂಡಿ ಮಾಡಲಿಲ್ಲ. ಮಾಮ ಹೋಗ್ಬಿಟ್ಟು ಹೋಟ್ಲಲ್ಲಿ ಹೋಗ್ಬಿಟ್ಟು ಮಸಾಲೆ ದೋಸೆ, ಹಾಗೆ ಮಾಮ ಅಲ್ಲೇ ಇಡ್ಲಿ ತಿನ್ಕೊಂಡು ಬಂದರು. ಆಮೇಲೆ ತಿನ್ಕೊಂಡು ನಾನು ದೋಸೆ ಎಲ್ಲ ಬಿಸಿ ಇತ್ತಲ್ಲ ಆವಾಗನೇ ತಿನ್ಕೊಂಡು ಏನು ಮಾಡಿದೆ, ಒಟ್ಟಿಗೆ ರಾಗಿ ಮಿಲ್ ಮಾಡಿಸ್ಬೇಕಿತ್ತು, ಅಲ್ಲೋದ್ವಿ. ಹಾಗೆ ರಾಗಿ ಮಿಲ್ಲೆಲ್ಲ ಮಾಡಿಸ್ಕೊಂಡು ಫ್ರೂಟ್ಸ್ ಎಲ್ಲ ತೊಗೊಂಡು ಬರಬೇಕಾದ್ರೆ ತುಂಬ ಲೇಟಾಯಿತು. ಆಮೇಲೆ ತುಂಬ ಬಿಸಿಲಿತ್ತಲ್ಲ, ಮತ್ತು ಅಲ್ಲಿಂದ ಬಂದ್ವಿ. ಮತ್ತು ಮಧ್ಯಾಹ್ನ ಊಟ ಏನು ಮಾಡೋದು ಬೇಡ, ಫ್ರೂಟ್ಸ್ ಎಲ್ಲ ತಂದಿದ್ದೀವಲ್ಲ ಅದನ್ನೇ ಮಧ್ಯಾಹ್ನ ಬರೀ ಫ್ರೂಟ್ಸೇ ತಿನ್ನೋಣ ಅಂದ್ಬಿಟ್ಟು ಬರೀ ಫ್ರೂಟ್ಸೇ ತಿಂದ್ವಿ. ಅದಾದಮೇಲೆ ಏನಾಯಿತು ಅಂದರೆ ನೈಟು ಒಂದು 7 o'clockಗೆ ವಾಕ್ ಮಾಡ್ತಾಯಿದ್ದ. ನನಗೆ ಒಂಥರ ಸುಸ್ತಾಗ್ತಾಯಿದೆ. ಏನಕ್ಕೆ ಸುಸ್ತಾಗ್ತಾಯಿದೆ ಅಂತ ಗೊತ್ತಿಲ್ಲ. 1-2 ರೌಂಡ್ ಏನೋ ವಾಕ್ ಮಾಡಿದೆ. ಅದಾದಮೇಲೆ ಒಂಥರ ಸುಸ್ತಾಗ್ತಾಯಿದೆ. ಏನಕ್ಕೆ ಸುಸ್ತಾಗ್ತಾಯಿದೆ ಅಂತ ನನಗೆ ಒಂಥರ ಅನ್ನಿಸ್ತಾಯಿತ್ತು. ಏನಕ್ಕೆ ಸುಸ್ತಾಗ್ತಿದೆಯಲ್ಲ ಅಂತ. ಆಮೇಲೆ ನನಗೆ ಅನಿಸಿದೆ ಅಂದರೆ ನಾನು ಮಧ್ಯಾಹ್ನ ಊಟನೇ ಮಾಡಿಲ್ಲ, ಅದಕ್ಕೆ ಸುಸ್ತಾಗ್ತಾಯಿದೆ ಅಂತೇಳಿ. ಆಮೇಲೆ ಅಲ್ಲಿಂದ ವಾಕ್ ಮಾಡಲಿಲ್ಲ, 1 ರೌಂಡು ಮಾಡಿದೆ ಅಷ್ಟೇ, 2 ರೌಂಡು. ಆಮೇಲೆ ಬಂದುಬಿಟ್ಟು ಮಾಮ ಎಗ್ ಬುರ್ಜಿ ಮಾಡೋಕ್ಕೆ ಹೇಳಿದರು. ಅದನ್ನು ಹಾಕ್ಕೊಂಡು ತಿಂದೆ. ಅದು ಮೊದಲೇ ನನಗೆ ಖಾಲಿ ಅಂದರೆ ಹೊಟ್ಟೆ ಸುಸ್ತಾಗಿರೋದಕ್ಕೂ ಎಗ್ ಬುರ್ಜಿ ತಿಂದಿದ್ದಕ್ಕೂ ಒಂಥರ ಗ್ಯಾಸ್ಟ್ರಿಕ್ ಥರ ಸ್ಟಾರ್ಟ್ ಆಯಿತು. ಮತ್ತು ಏನಪ್ಪ ಮಾಡೋದು ಅಂದ್ಕೊಂಡು ಹಾಗೆ ಸ್ವಲ್ಪ ನೀರೆಲ್ಲ ಕುಡಿದು ಆಮೇಲೆ ಊಟ ಮಾಡಿದರೂ ಕೂಡ 1 hour ಅದೇ ಥರನೇ ಇರುತ್ತೆ. ಫೀಲ್ ಒಂಥರ ಆಗ್ತಾಯಿರುತ್ತೆ, ಅದನ್ನು ಹೇಳೋದಕ್ಕಾಗಲ್ಲ, ಆ ಥರ ಆಗ್ತಾಯಿರುತ್ತೆ. ಆಮೇಲೆ ನಾನೇನು ಪಾತ್ರೆಗೆ ಏನು ತೊಳೆಯೋಕೆ ಹೋಗಿಲ್ಲ, ಹಾಗೆ ಬಿಟ್ಬಿಟ್ಟು ಮಲ್ಕೊಂಡೆ. ಆಮೇಲೆ ಸ್ವಲ್ಪ ಸರಿ ಹೋಯ್ತು. ಅದಾದಮೇಲೆ ನೆನ್ನೆ ಇಷ್ಟೇ ಕತೆ ಆಯಿತು, ಆದರೆ ಅದನ್ಯಾವುದು ವೀಡಿಯೋ ಮಾಡಲಿಲ್ಲ. ಇವತ್ತು ಬಂದು ಮಂಡೇ, ನಾಳೆ ಫಂಕ್ಷನ್ ಇದೆಯಲ್ಲ ಅದಕ್ಕೆ ಐಬ್ರೋ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಐಬ್ರೋ 1 ವಾರದ ಹಿಂದೆ ಮಾಡಿದೆ, ಆದರೆ ಏರೆಲ್ಲ ಅಷ್ಟೊಂದೇನು ಬೆಳೆದಿಲ್ಲ, ಅಂದರೆ ಗ್ರೋತ್ ಆಗಿಲ್ಲ. ಸ್ವಲ್ಪ ಸಣ್ಣದಿತ್ತಲ್ಲ ಅದನ್ನು ಮಾತ್ರ ರಿಮೂವ್ ಮಾಡಿದ್ದೀನಿ. ಆದರೂ ಯಾವಾಗಲಾದರೂ ಅಬ್ಸರ್ವ್ ಮಾಡಿ, ಒಂದು ಐಬ್ರೋ ಚೆನ್ನಾಗಿ ಬಂದಿರುತ್ತೆ, ಒಂದು ಐಬ್ರೋ ಹಾಳಾಗಿರುತ್ತೆ. ಅಂದರೆ ಶೇಪ್ ಇರುತ್ತಲ್ಲ, ಆ ಶೇಪ್ ನೋಡಿ ಬೇಕಾದರೆ ಒಂದು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಅಂದರೆ ಒಂದು ಲುಕ್ಕು ಕೊಡ್ತಾ ಇರುತ್ತೆ, ಚೆನ್ನಾಗಿರುವಂಥ ಲುಕ್ಕು. ಇನ್ನೊಂದು ಐಬ್ರೋ ಅಷ್ಟೊಂದೇನು ಲುಕ್ ಅನಿಸಲ್ಲ, ಏನೋ ಒಂಥರ ಚೇಂಜಸ್ ಅಂತ ಅನ್ನಿಸ್ತಾ ಇರುತ್ತೆ. ನನಗೆ ಈಗ ಹಂಗೆ ಅನ್ನಿಸ್ತಾ ಇರೋದು. ಇದು ಕರೆಕ್ಟ್ ಫಿನಿಶಿಂಗ್ ಬಂದಿದೆ ಅಂತ ಫೀಲ್ ಆಗ್ತಿದೆ, ಇದು ಕರೆಕ್ಟ್ ಬಂದಿಲ್ಲ ಅನ್ನೋ ಥರ ಫೀಲ್ ಆಗ್ತಿದೆ. ಸುಮಾರು ಒಂದು 1/2 hour ಇಲ್ಲೇ ನಿಂತ್ಕೊಂಡಿದ್ದೀನಿ. ಓಕೆ, ಸಾಕು ಅಂದ್ಬಿಟ್ಟು ಸುಮ್ಮನೆ ಅದೇ. ನೋಡಿ ಬೇಕಾದರೆ ನಿಮಗೆ ಐಬ್ರೋ ಮಾಡಿರೋ ಇದು ಗೊತ್ತಾಗುತ್ತೆ. ಇದು ನೋಡಿ, ನೀಟಾಗಿ ಶೇಪ್ ಬಂದಿದೆ. ಇದು ನೋಡಿ, ಇದು ಅಷ್ಟೊಂದು ಶೇಪ್ ಎಲ್ಲ ಒಂಥರ ಏನೋ, ಯಾವಾಗಲೂ ಅಷ್ಟೇ ಒಂದು ಐಬ್ರೋ ಚೆನ್ನಾಗಿರುತ್ತೆ, ಒಂದು ಐಬ್ರೋ ಚೆನ್ನಾಗಿರಲ್ಲ. ಓಕೆ, ಹಾಗೆ ನಿನ್ನೆ ನಾನು ಒಂದು ಸೇಫ್ಟಿ ಪಿನ್ ಬೇಕಿತ್ತು, ಒಂದು ಕುಚ್ಚು ಅಂದ್ಬಿಟ್ಟು ಹೋಗಿದ್ದೆ. ಹಾಗೆ ಒಂದಷ್ಟು ಸ್ಟಿಕ್ಕರ್ ತೊಗೊಬಂದಿದ್ದೆ, ಅಂದರೆ 1-2 ತೊಗೊಬಂದಿದ್ದು. ನನ್ನ ಹತ್ರ ಸ್ಟಿಕ್ಕರ್ಸ್ ಎಲ್ಲ ಇದೆ, ತುಂಬ ಇದೆ, ಆದರೆ ಯೂಸ್ ಮಾಡಲ್ಲ. ಇವಾಗ ನಾನು ಹಾಕಿದ್ದೀನಿ ನೋಡಿ, ಇದು ಕಾಣಿಸೋದೇ ಇಲ್ಲ ನನಗೆ. ನೋಡಿ, ಇದನ್ನೇ ಹಾಕಿರೋದು ನಾನು. ಈ ಥರದ್ದೆಲ್ಲ ಇರುತ್ತೆ, ಆದರೆ ಏನಂದರೆ 1-2 ಸರಿ ಯೂಸ್ ಮಾಡ್ತೀನಿ, ಆಮೇಲೆ ಇಷ್ಟನೇ ಆಗಲ್ಲ. ಇದು ಅಷ್ಟೇ, ಹಣೆಗೆ ಹಾಕಿದರೆ ಅಷ್ಟು ಲುಕ್ಕೇ ಕೊಡಲ್ಲ, ಕಾಣಿಸೋದೇ ಇಲ್ಲ. ಈ ಒಂಥರ ಶೈನಿಂಗ್ ಥರ ಬರುತ್ತೆ ನೋಡಿ. ಅದಕ್ಕಿಂತ ಕ್ಲಾತಲ್ಲಿ ಬರುತ್ತೆ ನೋಡಿ, ಅದು ಸ್ವಲ್ಪ ಲುಕ್ ಕೊಡುತ್ತೆ ಚೆನ್ನಾಗಿ. ಫೋಟೋಗೆಲ್ಲ ಅಷ್ಟೇ ಕ್ಲಾತದು ಚೆನ್ನಾಗಿರುತ್ತೆ. ಇದನ್ನು ತೊಗೊಂಡೆ ನಿನ್ನೆ. ಇದು ಬಂದು ಕ್ಲಾತದು. ಇದು ಏನಾಗುತ್ತೆ ಅಂದರೆ ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಒಂದು ಫೋಟೋ ತೊಗೊಂಡ್ರು ಅಷ್ಟೇ ನೀಟಾಗಿ ಚೆನ್ನಾಗಿ ಬರುತ್ತೆ ಫೋಟೋ. ಆದರೆ ಇದನ್ನು ತೊಗೊಂಡೆ ನೋಡಿ. ಹಾಗೆ ಇದು ನೋಡೋಕ್ಕೆ ನಮಗೆ ಡೈರೆಕ್ಟಾಗಿ ನೋಡುವಾಗ ಒಂಥರ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಫೋಟೋದಲ್ಲೆಲ್ಲ ಏನಂದರೆ ಫೋಟೋ ಕ್ಲಿಕ್ ಮಾಡಿದಾಗ ಅಲ್ಲಿ ಈ ಸ್ಟೋನ್ ಇದೆ ನೋಡಿ, ಸ್ಟೋನಿಂದನೇ ಸ್ಟಿಕ್ಕರ್ ಹಾಕಿಲ್ಲ ಅನ್ನೋ ಥರ ಕಾಣಿಸುತ್ತೆ. ಮತ್ತು ಇದು ಒಂದು ತೊಗೊಂಡೆ, ಇದು ಅಷ್ಟೇ ಹಾಕೋಬೇಕು ಅಂದ್ಕೊಂಡೆ ತೊಗೊಂಡಿರ್ತೀವಿ, ಆದರೆ ಈ ಥರ 1-2 ಸರಿ ಯೂಸ್ ಮಾಡ್ತೀನಿ, ಆಮೇಲೆ ಬೀಸಾಕ್ಬಿಡ್ತೀನಿ. ಹಾಗೆ 1-2 ಕುಚ್ಚು ಪಿನ್ನ ತೊಗೊಂಡೆ. ನಾನು ಹೋದ ಸರಿ ಹೋದಾಗ
ಫುಡ್ ಫೆಸ್ಟಿವಲ್ ಅಂತ ಇತ್ತಲ್ಲ, ಅಲ್ಲಿ ಹೋಗಿದ್ದೆ, ಅಲ್ಲಿ ತೊಗೊಂಡಿದ್ದೆ. ಅದು ಇದೇ ಪಿನ್ನನೇ ಅಲ್ಲೂ ಇದ್ದಿದ್ದು, ಆದರೆ ಅಲ್ಲಿ ಇದು 10 ರೂಪಾಯಿ ಇತ್ತು. ಇದು ನಾನು ಬ್ಯಾಂಗಲ್ ಸ್ಟೋರಿಗೆ ಹೋಗಿದ್ನಲ್ಲ, ಇಲ್ಲಿ 5 ರೂಪಾಯಿ. ನೋಡಿ ನಮಗೆ ಎಷ್ಟೊಂದು ಮೋಸ ಮಾಡ್ತಾರೆ ಅಂತೇಳಿ. ಅಲ್ಲಿ 10 ರೂಪಾಯಿ ಒಂದು ಕುಚ್ಚು, ಇಲ್ಲಿ 5 ರೂಪಾಯಿ ಒಂದೊಂದು ಕುಚ್ಚು. ನಾನು ಅಂದ್ಕೊಂಡೆ ನಾವೆಷ್ಟು ಮೋಸ ಹೋಗ್ತೀವಿ, ನಾವು ಹೋಗಿದ್ವಲ್ಲ ಇರ್ಬೋದೇನೋ 10 ರೂಪಾಯಿ ಅಂತ ಹೇಳ್ಬಿಟ್ಟು ನಾನು ತೊಗೊಂಡಿದ್ದು. ಓಕೆ ಫ್ರೆಂಡ್ಸ್, ಇವಾಗ ತುಂಬ ಕೆಲಸ ಇದೆ, ಮಾಡಬೇಕು, ಅಡುಗೆ ಮಾಡಬೇಕು. ಇವಾಗ ಐಬ್ರೋ ಮಾಡ್ಕೊಳ್ಳೋಣ, ಮಿಷಿನ್ಗೆ ಬಟ್ಟೆ ಹಾಕಬೇಕು. ಮೆಹಂದಿ ಹಚ್ಚಬೇಕು, ಹಾಗೆ ತೋರಿಸ್ತೀನಿ. ವೀರ ಅಷ್ಟೊಂದೇನು ಚೆನ್ನಾಗಿಲ್ಲ ನೋಡಿ, ಇದು ಫುಲ್ಲು ಗಟ್ಟಿ. ಇದು ಈ ಥರ ಪ್ರೆಸ್ ಮಾಡಿದ್ರೆ ಬರಬೇಕಾದ್ರೆ ಬರೋದಿಲ್ಲ, ತುಂಬ ಕಷ್ಟಪಡಬೇಕು ಇಲ್ಲಿ ಪ್ರೆಸ್ ಮಾಡೋದಕ್ಕಿಂತ. ಈ ಥರ ಅಲೋವೆರಾ ನನಗೆ ಇಷ್ಟ ಆಗಲ್ಲ. ಮೋಹನ್ ಮಾಮ ಹೋಗಿದ್ದಾರೆ ಅಂತೇಳಿ ತೊಗೊಬಂದಿದ್ದಾರೆ. ಎಷ್ಟು ತಿಕ್ಕಿದೆ ಅಂದರೆ ಒಂಥರ ಗಮ್ ಥರ ಉಂಟು ನೋಡಿ. ಇದು ನೋಡಿದ್ದೀನಿ ಪತಾಂಜಲಿದು, ಅದು ಸ್ವಲ್ಪ ಚೆನ್ನಾಗಿದೆ, ಅಂದರೆ ತೆಳು ಇದೆ. ಇದು ಹಂಗಿಲ್ಲ, ಗಮ್ ಥರ ಉಂಟು ಇದು. ಅದಕ್ಕೆ ಸ್ವಲ್ಪ ಹೇಳಿದ್ದೀನಿ ಮಾಮನಿಗೆ ತರಬೇಡಿ ಇನ್ಮೇಲೆ ಅಂತ. ಇದನ್ನು ಸ್ವಲ್ಪ ಮೆಹಂದಿಗೆ ಹಾಕಿ ಕಲಿಸ್ಬೇಕು. ಕಲಿಸ್ಬಿಟ್ಟು ಆಮೇಲೆ ಕೂದಲಿಗೆ ಯೂಸ್ ಮಾಡಬೇಕು. ಹಾಗೆ ಬಟ್ಟೆ ಎಲ್ಲ ನೆನೆಸಿದ್ದೀನಿ, ಅದೆಲ್ಲ ಮಿಷಿನ್ಗೆ ಹಾಕಬೇಕು. ಇದು ಬಂದು ಏನಾಗಿದೆ ಅಂದರೆ ಫುಲ್ಲು ನೋಡಿ, ನಾನು ಬೆಳಿಗ್ಗೆ ಓಪನ್ ಮಾಡಿದೆ, ಇಲ್ಲೆಲ್ಲ ಕರೆಕ್ಟಾಗಿ ಕೂತ್ಕೊಂಡಿಲ್ಲ ಅದು. ಇವಾಗ ಲೈಟ್ ಆನ್ ಮಾಡಿದೆ. ಇದು ನೋಡಿ, ಇದು ಕರೆಕ್ಟಾಗಿ ಕೂತ್ಕೊಂಡಿಲ್ಲ. ಸುಮಾರು ಒಂದು 2 ತಿಂಗಳಾಗಿರಬೇಕು, 2ರಿಂದ 3 ತಿಂಗಳು ಕ್ಲೀನ್ ಮಾಡಿದ್ದೀನಿ ಇದೆಲ್ಲ. ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ರೆ ಓಕೆ, ಇಲ್ಲೆಲ್ಲ ಕರೆಕ್ಟಾಗಿ ಕೂತ್ಕೊಂಡಿಲ್ಲ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಆಸಿಡ್ ಹಾಕಿ ನೀಟ್ ಮಾಡಬೇಕು. ಹಾಗೆ ಇದು ನೋಡಿ, ಮೊನ್ನೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ, ಆಗಲೇ ಎಷ್ಟು ಗಲೀಜು ಬಂದಿದೆ. ಹಾಗೆ ಇನ್ನೊಂದು ವಾಷಿಂಗ್ ಮಿಷಿನಲ್ಲಿ ಪ್ರಾಬ್ಲಮ್ ಆಗಿದೆ. ಏನಂದರೆ ಇದು ನೋಡಿ, ಸಾಫ್ಟ್ನರ್ ಹಾಕಿರೋ ಕಡೆ ಅಂದರೆ ಕಂಫರ್ಟ್ ಹಾಕಿದ್ದೀನಲ್ಲ, ಇಲ್ಲಿ ನಾನು 3 ಡೇಸು ಈಗ ಇವತ್ತು ಯೂಸ್ ಮಾಡಿದ್ರೆ 3ನೇ ದಿನ ಯೂಸ್ ಮಾಡ್ದಂಗೆ ವಾಷಿಂಗ್ ಮಿಷಿನು. ಆವಾಗಿಂದ ನಾನು ಹೇಗೆ ಹಾಕಿದ್ದೀನಿ, ಇದು ಅಲ್ಲೇ ಇದೆ. ಇದು ಅಂದರೆ ಕಂಫರ್ಟ್ನ ತೊಗೊಳ್ತಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ಯೂಸ್ ಮಾಡ್ತಾಯಿದ್ದೀನಿ. ಇವತ್ತು ಯೂಸ್ ಮಾಡಿದ್ರೆ 3ನೇ ದಿನ ಯೂಸ್ ಮಾಡಿ ಮತ್ತೆ ಇದೇ ಥರನೇ ಅಲ್ಲೇ ಕಂಫರ್ಟ್ ಇದ್ದರೆ ನಾನು ಅವ್ರಿಗೆ ಹೇಳಿದ್ದೆ ಫಿಲ್ಟ್ರ್ ಹಾಕಿ, ಇದು ನಮ್ಮದು ಸಾಲ್ಟ್ ವಾಟರ್ ಅಂತೇಳಿ. ಅವ್ರು ಬೇಕಾಗಿಲ್ಲ ಅಂತ ಹೇಳಿದರು. ಆದರೆ ನೋಡಿದರೆ ಇದು ಏನಂದರೆ ಕಂಫರ್ಟ್ ತೊಗೋತಿಲ್ಲ, ಏನಕ್ಕೆ ತೊಗೋತಿಲ್ಲ ಅಂತ ಗೊತ್ತಿಲ್ಲ. ಇವತ್ತು ಯೂಸ್ ಮಾಡಿ ಇವತ್ತು ಅದೇ ಥರ ಆದರೆ ಅವರಿಗೆ ಫೋನ್ ಮಾಡಿ ಕರೆಸ್ಬೇಕು. ಹಾಗೆ ನಾನು ವಾಷಿಂಗ್ ಮಿಷಿನ್ ಹೇಳಿದ್ದೆ ನೋಡಿ, ಈ ಎಷ್ಟು ಗ್ಯಾಪ್ ಉಂಟು ಇವಾಗ. ಈ ಕಡೆ ಕರೆಕ್ಟಾಗಿ ಫಿನಿಶಿಂಗ್ ಇಲ್ಲ, ಕ್ರಾಸ್ ಆಗಿ ನಿಂತಿದೆ ವಾಷಿಂಗ್ ಮಿಷಿನು. ಅವ್ರು ಬಂದಮೇಲೆ ಏನಾದರೂ ಅದು ಪ್ರಾಬ್ಲಮ್ ಆದರೆ ಕರೆಸ್ಬಿಟ್ಟು ಸ್ಟ್ಯಾಂಡ್ ತೆಗೆದು ಬಿಡ್ತೀನಿ. ಒಬ್ಬೊಬ್ರು ಹೇಳ್ತಾ ಇರ್ತಾರೆ ಸ್ಟ್ಯಾಂಡ್ ಹಾಕ್ಬಿಡಿ, ಏಕೆಂದರೆ ಸ್ಟ್ಯಾಂಡ್ ಹಾಕಿದ್ರೆ ಅದು ಶೇಕ್ ಆದಾಗ ಮುಂದೆ ಬರುತ್ತೆ ಅಂತ. ನಾನು ಇರಲಿ ಅಂತೇಳಿ ನೀಟಾಗಿ ಕೆಳಗಡೆ ಎಲ್ಲ ಕಸ ಗುಡಿಸ್ಕೊಳ್ಳೋದಕ್ಕೆ, ಒರೆಸೋದಕ್ಕೆಲ್ಲ ಈಸಿ ಆಗುತ್ತೆ ಅಂತೇಳಿ ಮಾಡಿದ್ದು. ನೋಡಿದೆ ಈ ಥರ ಆಗಿಬಿಡುತ್ತೆ. ಇಲ್ಲೆಲ್ಲ ಇಷ್ಟು ಗ್ಯಾಪ್ ಇದೆ, ಇಲ್ಲಿಷ್ಟು ಗ್ಯಾಪ್ ಉಂಟು. ಈ ಕಡೆನೂ ಅಷ್ಟೇ ತುಂಬ ಗ್ಯಾಪ್ ಇದೆ ನೋಡಿ, ಇಷ್ಟು ಗ್ಯಾಪ್ ಉಂಟು. ಇಷ್ಟಿರಲಿಲ್ಲ, ಅದು ಇಷ್ಟು ಗ್ಯಾಪ್ ಇದೆ. ಇದನ್ನು ಅಷ್ಟೇ ಫಿನಿಶ್ ಮಾಡಬೇಕು. ಅಂದರೆ ಅವ್ರು ಬಂದರೆ ನೀಟಾಗಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬೆಕ್ಕಿಗೆ ಊಟ ಹಾಕಿದ್ದೀನಿ, ಇಷ್ಟು ಹಾಕಿರ್ತೀನಿ ನೋಡಿ. ಬೆಳಿಗ್ಗೆ ಅವಳು ತಿಂದಿಲ್ಲ, ಇಲ್ಲೇ ಇಟ್ಟಿದ್ದೀನಿ. ಬೇರೆ ಬೆಕ್ಕೆಲ್ಲ ತಿಂದು ಹೋಗ್ಬಿಟ್ಟಿರುತ್ತೆ ಅಂದ್ಬಿಟ್ಟು ಇಲ್ಲಿಟ್ಟಿದ್ದೀನಿ. ಆಮೇಲೆ ತೊಗೊಂಡೋಗಿ ಹೊರಗಡೆ ಇಡಬೇಕು. ರಾಗಿ ಹಿಟ್ಟು ಮಿಲ್ ಮಾಡಿಸಿರೋದು ಇಲ್ಲೇ ಇಟ್ಟಿದ್ದೀನಿ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಬಾಕ್ಸ್ ಅಂದರೆ ಡಬ್ಬಕ್ಕೆ ಹಾಕಿ ಇಡಬೇಕು. ಹೊರಗಡೆ ಇಟ್ಟಿದ್ದೆ, ಆಮೇಲೆ ಬೆಕ್ಕೆಲ್ಲ ಬರುತ್ತಲ್ಲ ಅದ್ರ ಮೇಲೆ ಕುಣಿಯೋದು ನೆಗೆಯೋದು ಏನಾದ್ರು ಮಾಡುತ್ತೇನೋ ಅಂದ್ಬಿಟ್ಟು ಒಳಗಡೆ ತಂದು ಇಟ್ಟಿದ್ದೀನಿ. ಇವಾಗ ನಾನು ಮೆಹಂದಿ ಎಲ್ಲ ಹಾಕ್ಕೊಂಡಾದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಬಾಕ್ಸಿಗೆ ಹಾಕಬೇಕು. ಓಕೆ, ಇವತ್ತು ಬೆಳಿಗ್ಗೆಯಿಂದ ವೀಡಿಯೋ ಮಾಡಿಲ್ಲ. ಯಾಕೆ ಅಂದರೆ ಬೆಳಿಗ್ಗೆ ಮೊಬೈಲು ಸಿಸ್ಟಮ್ ಅಪ್ಡೇಟ್ ಅಂತ ಕೇಳ್ತಾಯಿತ್ತು, ನೆನೆಯಿಂದ ಬರ್ತಾಯಿತ್ತು. ಅದಕ್ಕೆ ಅಪ್ಡೇಟ್ ಮಾಡಿಬಿಡೋಣ ಅಂಥೇಳಿ ಸಿಸ್ಟಮ್ ಅಪ್ಡೇಟ್ ಮಾಡಿದೆ. ನೋಡಿದರೆ ಒಂದಷ್ಟು
ವೀಡಿಯೋಗಳಿದೆ, ಫೋಟೋಸ್ ಎಲ್ಲ ಡಿಲೀಟ್ ಆಗಿದೆ. ಯಾವ ಫೋಟೋಸ್ ಅಂದರೆ ತುಂಬ ಹಳೆಯ ಫೋಟೋಸು, 2-3 ವರ್ಷದಿಂದ ಇದ್ದಂಥ ಫೋಟೋಸ್ ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ನಂಗಂದು ಸಖತ್ ಬೇಜಾರಾಗೋಯ್ತು. ಏನಕ್ಕಾಯಿತು ಅಂತ ಗೊತ್ತಿಲ್ಲ. ನಾನು ಕೊಟ್ಟಿದ್ದು ಸಿಸ್ಟಮ್ ಅಪ್ಡೇಟ್ ಅಷ್ಟೇ ಕೊಟ್ಟಿರೋದು, ಆದರೆ ಎಲ್ಲ ಫೋಟೋಸು ಡಿಲೀಟ್ ಆಗಿಬಿಟ್ಟಿದೆ. ಅದನ್ನ ನೋಡಿ ನಂಗೆ ಸಖತ್ ಬೇಜಾರಾಯಿತು. ಅದ್ರ ಜೊತೆ ಅದು ಎಲ್ಲಾದರೂ ಸೇವ್ ಆಗಿದೆಯಾ ಏನು ಅದನ್ನು ನೋಡೋದೇ ನನಗೆ ಒಂಥರ ತಲೆನೋವು ಬಂದುಬಿಡ್ತು. ಅದಕ್ಕೆ ಮತ್ತೆ ಯಾವುದೇ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಒಂದೊಂದ್ಸರಿ ಹಿಂಗೆ ಆಗಿಬಿಡುತ್ತೆ. ನಾನು ಕೊಟ್ಟಿರೋ ಅಪ್ಡೇಟೇ ಬೇರೆ, ಯಾಕೆ ಫೋಟೋಸ್ ಎಲ್ಲ ಡಿಲೀಟ್ ಆಯಿತು ಅಂತ ಗೊತ್ತಿಲ್ಲ. ಬೇಜಾರಾಯಿತು. ಅದಕ್ಕೆ ಯಾವುದೇ ವಿಡಿಯೋ ಮಾಡಿಲ್ಲ. ಇವಾಗ ಟೆರೆಸ್ ಮೇಲೆ ಬಂದಿದ್ದೆ, ಅಂದರೆ ನೀರು ಸಂಪಲ್ಲಿ ನೀರು ಖಾಲಿಯಾಗೋ ಟೈಮು. ಅದಕ್ಕೆ ಅಂದರೆ ಸಂಪ್ ಮೇಲೆ ಹತ್ತಿ ನೀರು ಎಷ್ಟಿದೆ ಅಂತ ನೋಡೋಕ್ಕಾಗಲ್ಲ, ಅದೇನಾದರೂ ಕಳ್ಕೊಬಿಡುತ್ತೇನೋ ಅಂತ ಭಯ. ಅದರಿಂದ ನಾನು ಇಲ್ಲೇ ನಿಂತ್ಕೊಂಡು ನೀರು ಖಾಲಿ ಆದ ತಕ್ಷಣ ಹೋಗಿ ಮೋಟ್ರ್ ಆಫ್ ಮಾಡ್ತೀನಿ. ಅದರಿಂದ ಇಲ್ಲೇ ಕೂತಿದ್ದೆ. ಅದಕ್ಕೆ ಇದೊಂದು ವೀಡಿಯೋ ಮಾಡಿ ಹಾಗೆ ಈ ವಿಡಿಯೋನೂ ಕೂಡ ಎಂಡ್ ಮಾಡಿಬಿಡೋಣ ಅಂದ್ಬಿಟ್ಟು ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಟೊಮೆಟೊ ಗಿಡಗಳು ನೋಡಿ ಚೆನ್ನಾಗಿ ಬಂದಿದೆ, ಸ್ವಲ್ಪ ಸಣ್ಣ ಸಣ್ಣದು ಕಾಯಿಗಳು ಕೂಡ ಬಿಟ್ಟಿದೆ. ಈ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗಾದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿನ್ನೆಯಿಂದನೂ ಅಷ್ಟೇ ಯಾವುದಕ್ಕೂ ವಿಡಿಯೋ ಸ್ಟಾರ್ಟ್ ಮಾಡಿರ್ತೀನಿ, ವಿಡಿಯೋ ಮಾಡೋದಕ್ಕೆ ಆಗಲ್ಲ. ಓಕೆ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಅದೇ ಥರ ಆಗುತ್ತೆ. ಬಾಯ್.